ಲೈಸೆನ್ಸ್ ಪಿಚ್ಚೆ ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಪಿಚ್ಚಿ ಶೇರ್ಪಲ್ಲ మన ಜವಾಬ್ದಾರ ಏಕಾಏಕಿ ದಯವಿಟ್ಟು ಖಾಲಿ ಮಾಡಿಸ್ಬಿಡಿ. ಅವ್ರಿಗೂ ಮಕ್ಕಳು ಎಜುಕೇಶನ್ ಫೀಸು EMI ಗಳೆಲ್ಲ ಇರ್ತವೆ. ನನ್ನ ಗಮನಕ್ಕೆ ಬಂದ ತೀರ್ಮಾನ ಯಜಮಾನರದು ಹಳೆ ಮನೆ ಅದು ತೆಗೆಸ್ಬಿಟ್ಟು ಹೊಸ ಮನೆಗೆ GPS ಮಾಡಬೇಕು. ರಂಗಪ್ಪಣ್ಣ ಅವರು ಏನಾದರೂ ಸಮಸ್ಯೆ ಇದೆಯಾ? ಓಕೆ ಆರಾಮಾಗಿ ಮಾಡಿ. ಯಾರು ತೊಂದರೆ ಕೊಡ್ತಿಲ್ಲಲ್ಲ? ಇವ್ರು ಏನು ಮಾಡಿ ಫುಲ್ ಹೈಟ್ ಮಾಡಿಬಿಟ್ಟಿದ್ದಾರೆ. ಅರ್ಧ ಅಡಿ ಕಟ್ ಮಾಡಿದ್ರೆ ಸಾಲ. ಸರಿ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ. ಈ ರೋಡ್ ನಿಮ್ಮ ಫ್ರೆಂಡ್ ಮನೆ ನೀವು ಹಾಕ್ಸಿರೋದು 88 లక్ష 2 months. నువ్వు ఒక వారముల నువ్వు వచ్చి చెక్ చేయాలి, కాకుండా నాకు ఫోన్ చేయాలి. సర్కార్ కాయిదే ఏమైనా ఉందా? లైసెన్స్ అంతా తీసుకోండవా? నేను ఇప్పిస్తాను. మీరే లైసెన్స్ చేపించే ఫుడ్ సేఫ్టీ సర్టిఫికేట్ చేపించి షేర్పల్లా మన జవాబ్దార్ అది. నేను చేపించి పంపిస్తాను వారం బిజినెస్ ఏమైనా ఉంటే చెప్పు అన్నా. నమస్తే అన్న యజమానుడు నమస్కారం. సర్కార్ నీకు ఏమన్నా అయ్యేది ఉంటే చేపించిస్తారు. ఏమన్నా ప్రాబ్లం ఉందా? ఏమీ లేదు సార్. సరే ఇది లైసెన్స్ అంత ప్రాబ్లం ఏం లేదా? ఏమన్నా చెప్పండి. ఓకే సార్. వద్దా సార్? ಇದು ಹೆಂಗಿದೆ ಬಿಸ್ನೆಸ್? ಮಾಮೂಲಿ ಇದೆ ಸರ್. ಹೌದಾ? ಓಕೆ. ಇದು ಮೊದಲು ಇಲ್ಲೇ ಇಟ್ಕೊಂಡಿದ್ದದ? ಇಲ್ಲ ಸರ್, ಹಿಂದೆ ಇಟ್ಕೊಂಡೆ. ಅದು ರೋಡ್ ಕೆಲಸ ಮಾಡ್ತಾವ್ರಲ್ಲ, ಅದಕ್ಕೆ ಅದು ಅಲ್ಲಿ ಹೊರಟೋಗಿ ಬಿಡ್ತಾವ ಅವು. ಇಲ್ಲಿವರೆಗೂ ಬಂದ್ಬಿಡ್ತಾರೆ ರೋಡು. ಕಾರ್ ಹಾಕೊಂಡು ಬರ್ತಾ ಇದಾರಲ್ಲ. ಈಗ ಆದ್ಮೇಲೆ ಏನ್ ಮಾಡ್ತೀರಾ? ಎಲ್ಲಿ ಇಟ್ಕೊಂತೀರಾ? ಇರೋವರೆಗೂ ಇಲ್ಲಿ ಇಟ್ಕೊಂತೀವಿ. ಆಮೇಲೆ ಎಲ್ಲ ನಾವು ಜಾಗ ನೋಡಿ ತೋರಿಸ್ಬೇಕಲ್ಲ. ನಾವು ಒಂದು ಜಾಗ ವಿಡಿಯೋ ಮೇಡಮ್ ನೀವೇ ಒಂದು ಜಾಗ ತೋರಿಸ್ಬೇಕು ಸರ್. ಈಗ ಇದು ರೋಡ್ ಆದ್ರೆ ಪಾಪ ಇವ್ರಿಗೆ ವೆಂಡರ್ಸ್ ತೊಂದರೆ ಆಗ್ಬಾರ್ದು. ಇವ್ರನ್ನ ಹಿಂದೆ ಇಟ್ಕೊಳಕ ಅಲ್ಲೇನ್ ಬರುತ್ತೆ ಮೇಡಮ್? ಅಲ್ಲ ಸ್ಕೂಲ್ ಅಲ್ಲಲ್ಲಣ್ಣ. ಈಗ ನಾನು ಹೇಳೋದು ಅಲ್ಲಿಗೆ ಬರೋದು ವಾಲು. ಅದ್ರ ಮುಂದೆ ಏನ್ ಜಾಗ? ಫುಟ್ಪಾತ್ ತಾನೇ ಅದು? ಈಗ ಫುಟ್ಪಾತ್ ಮೇಲೆ ಎಲ್ಲ ಅಂಗಡಿಗಳು ಇಟ್ಬಿಟ್ಟಿದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ ಸರ್. ನಮ್ಗೆ ಓಡಾಡಕ್ಕೆ ಆಗ್ತಿಲ್ಲ ಪಾಪ. ಈಗ ಅದೇ ಇವರು ರೋಡ್ ಆದ್ಮೇಲೆ ಯಜಮಾನ್ರಿಗೆ ಏನ್ ಅವಕಾಶ ಮಾಡ್ಕೊಡೋದು? ಅವ್ರ ಹೊಟ್ಟೆ ಮೇಲೆನೂ ಹೊಡಿಬಾರ್ದಲ್ಲ ನಾವು? ಇದೆ ಸರ್, ಆ ಕಡೆ ಈ ಕಡೆ ಎರಡೂ ಕಡೆ ಇದೆ. ಈಗ ಸಡನ್ ಆಗಿ ಏಕಾಏಕಿ ಮೊದ್ಲಿಂದ ಬಿಸ್ನೆಸ್ ಮಾಡೋರ್ನ ಏಕಾಏಕಿ ತೊಂದರೆ ಕೊಡಬೇಡಿ ಮೇಡಮ್. ನೋಡೋಣ ದಾದಾ, ನೀನು ಆರಾಮಾಗಿ ಬಿಸ್ನೆಸ್ ಮಾಡು. ನೋಡೋಣ ಸ್ಥಳೀಯರಿಂದ ಇದು ಬಂದ್ರೆ ಅವತ್ತು ಯೋಚನೆ ಮಾಡೋಣ. ನೀವು ಆರಾಮಾಗಿ ಮಾಡಿ. ಏನಾದ್ರು ತೊಂದರೆ ಆದ್ರೆ ನಮ್ಮ ಆಫೀಸ್ಗೆ ಹೇಳಿ. ಅಲ್ಲ ಏಕಾಏಕಿ ದಯವಿಟ್ಟು ಖಾಲಿ ಮಾಡಿಸ್ಬಿಡಿ. ಅವ್ರಿಗೂ ಮಕ್ಕಳು ಎಜುಕೇಶನ್ ಫೀಸು EMI ಗಳೆಲ್ಲ ಇರ್ತವೆ. ನನ್ನ ಗಮನಕ್ಕೆ ತಂದೆ ತೀರ್ಮಾನ ಆಯ್ತಾ? ಆರಾಮಾಗಿ ಬಿಸ್ನೆಸ್ ಮಾಡಿದಾಗ ಏನಾದ್ರು ಗೌರ್ಮೆಂಟಿಂದ ಆಗೋದಿದೆಯಾ? ಏನಿಲ್ಲ ಸರ್. ಮುನ್ಸಿಪಾಲ್ಟಿಯಿಂದ ಮಾಡೋದು ಸಾಕಷ್ಟೇ. ಹಾಂ ಸರ್. ಅವ್ರು ನೋಡಿ ಇದು ಬನ್ನಿ PDO ಮೇಡಮ್, ಬನ್ನಿ ಇಲ್ಲಿ. PDO ಮೇಡಮ್ ಬನ್ನಿ ಒಂದು ನಿಮಿಷ. ಖಾಲಿ ಸೈಟ್ ಇದು. ಖಾಲಿ ಸೈಟಾ ಸರ್? ಹಾಂ. ವಾಟರ್ ಚಾರ್ಜಸ್ ಹಾಕಿದ್ದಾರೆ. ಖಾಲಿ ಸೈಟ್ಗೆ ವಾಟರ್ ಚಾರ್ಜಸ್ ಯಾಕೆ ಹಾಕಿದ್ರಿ? ಇಲ್ಲ ಸರ್, ಅದು ಬೈ ಡಿಫಾಲ್ಟ್ ಬಂದಿರುತ್ತೆ ಸರ್. ಇಂಥದ್ದೆಲ್ಲ ಸೆಟ್ರೇಟ್ ಮಾಡ್ತಾ ಇದೀವಿ ಸರ್. ನೋಡಿ ಇದು ಬಿಲ್ ಬಂದಿದೆ. ಅಲ್ಲ ಸರ್, ಅಲ್ಲ ನಾನು ಸೆಟ್ರೇಟ್ ಮಾಡ್ಕೊಂಡು ಈಗ ನಾನು ಸೆಟ್ರೇಟ್ ಮಾಡಿ ನಮ್ಮ ಹುಡುಗರು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತಾರೆ. ಪ್ರಾಬ್ಲಮ್ ಮಾಡಬೇಕು ಅಂತಲ್ಲ. ಇಲ್ಲ ಕರೆಕ್ಟ್. ಈಗ ಒಂದು ಕೆಲಸ ಮಾಡಿ, ಇವತ್ತು ಅಟೆಂಡ್ ಆಗಿ ಸರ್ ಇವರು PDO ಆಫೀಸಲ್ಲಿ ನೀವು ಮಾಡಿ. ಸೆಕ್ರೆಟರಿ ಅವರೇ ಯಜಮಾನ್ರು ಮತ್ತೆ ಅವ್ರಿಗೆ ಟೈಮ್ ವೇಸ್ಟ್ ಮಾಡ್ಬಿಡಿ. ತಂದಿಲ್ಲಿ ಸಬ್ಮಿಟ್ ಮಾಡ್ಬೇಕು. ನೀವು ಅಟೆಂಡ್ ಮಾಡಿ. ಸರ್ ಇದು ತಗೊಳ್ಳ ಪರವಾಗಿಲ್ವಾ? ಯಾವ ಕಡೆಯವ್ರು ನೀವು? ಹೌದಾ? ಎಲ್ಲಿ? ರಾಜಸ್ಥಾನಲ್ಲಿ ಪಾಲಿ ಡಿಸ್ಟ್ರಿಕ್ಟ್. ಪಾಲಿ ಡಿಸ್ಟ್ರಿಕ್ಟ್. ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿಗೆ? ನಮಗೆ 9 ವರ್ಷ ಆಯಿತು. ಹೌದಮ್ಮ. ಎಲ್ಲ ಬಿಸ್ನೆಸ್ ಚೆನ್ನಾಗಿದೆಯಾ? ಲೋಕಲ್ ಏನಾದರೂ ಸಮಸ್ಯೆ ಇದೆಯಾ? ಏನಿಲ್ಲ ಸರ್. ಏನಿದ್ರು ನಾನು ಇರ್ತೀನಿ. ಹಾಂ, ನಾವು ಯಾರನ್ನೇ ಎಲ್ಲಿಂದ ಬಂದು ವ್ಯಾಪಾರ ಮಾಡಿದ್ರು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೆ ಸಡನ್ನಾಗಿ ತೊಂದರೆ ಕೊಡೋಕ್ಕೆ ಹೋಗ್ಬಿಡಿ. ಈಗ ಇದೆಲ್ಲ ಮತ್ತೆ ಏಕಾಏಕಿ ತೀರ್ಮಾನಗಳೆಲ್ಲ ಪಾಪ ಯಾರಿಗೂ ತೊಂದರೆ ಆಗಬಾರ್ದು. ಹಾಂ, ಅಲ್ಲ ಏನಾಗ್ಬಿಡುತ್ತೆ ಈಗ ಕೆಲವು ಟೈಮ್ ಆಫೀಸರ್ಸ್ ಏನು ಮಾಡಿಬಿಡ್ತಾರೆ, ಯಾರೋ ಸ್ಥಳೀಯರು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಗಮನಕ್ಕೂ ತರದೆ ತೊಂದರೆ ಕೊಟ್ಬಿಡ್ತಾರೆ. ಆ ಕಾರಣಕ್ಕೆ ಮೊದಲಿಂದ ವ್ಯಾಪಾರ ಮಾಡೋರಿಗೆ ಅಲ್ವಣ್ಣ? ಈಗ ಏನಾಗ್ಬಿಡುತ್ತೆ, ನಾವು ಡಿಸ್ಟರ್ಬೆನ್ಸ್ ಇಲ್ದಿರಂಗೆ ಇಟ್ಕೊಂಡ್ರೆ ತೊಂದರೆ ಇರಲ್ಲ. ಅಂದ್ರೆ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಹಂಗಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಹೇಳ್ಬಿಟ್ರೆ ವಿಪರೀತ ಇಕ್ಕಟ್ ಮಾಡ್ಬಿಟ್ಟು ಅಲ್ಲ ಫರ್ದರ್ ಹೊಸದು ಯಾವುದು ಹಾಕಕ್ ಬಿಡಬೇಡಿ. ಇಲ್ಲಿ ಇರೋರೆಲ್ಲ ವಿಶ್ವಾಸಕ್ಕೆ ತಗೊಂಡೇ ತೀರ್ಮಾನ ತಗೊಳ್ಳೋಣ. ಅಕ್ಕ ಆರಾಮಾಗಿರಿ. PDO ಮೇಡಮ್, ಯಜಮಾನ್ರದು ಹಳೆ ಮನೆ ಅದು ತೆಗೆಸ್ಬಿಟ್ಟು ಹೊಸ ಮನೆಗೆ GPS ಮಾಡಬೇಕು. ರಂಗಪ್ಪಣ್ಣ ಅವರು ಬರ್ತಿದ್ರೆ ಸಮಸ್ಯೆ ಇದೆಯಾ ಮೇಜರ್? ಫುಡ್ ಇನ್ಸ್ಪೆಕ್ಟರ್ದು ಸ್ವಲ್ಪ ರಿಸ್ಕ್ ಇದೆ. ಒಂದು ಕೆಲಸ ಮಾಡಿ, ನೀವು ನಾನು ಕರೆದು ನಿಮ್ಮನ್ನು ಫುಡ್ ಇನ್ಸ್ಪೆಕ್ಟರ್ ಒಂದು ಮೀಟಿಂಗ್ ಮಾಡ್ತೀನಿ. ಯಾರು ಬರ್ತಾರೆ ನಿಮ್ಮ ಫುಡ್ ಇನ್ಸ್ಪೆಕ್ಟರ್? ಹರೀಶ ಯಾರು ಗೊತ್ತೆ? ಚಿಕ್ಕಬಳ್ಳಾಪುರ. హరీష్ ఇప్పుడు ఒక పని చేయమా, నువ్వు మీరు వర్తకులు ఎందుకు ఉంటారు? అవునా? మీరు ఒక పని చేయండి, వర్తకులు ನೀವು 50 ಜನ ಒಂದು ವಾಟ್ಸಪ್ ಗ್ರೂಪ್ ಮಾಡಿ. ವರ್ತಕರ ಸಂಘ ಮಂಚನಹಳ್ಳಿ ಅಂತ ಗ್ರೂಪ್ ಮಾಡಿ. ಅದರಲ್ಲಿ ನನ್ನನ್ನು ನಮ್ಮ ಬ್ಲಾಕ್ ಅಧ್ಯಕ್ಷನ ನಮ್ಮ PN ಆ್ಯಡ್ ಮಾಡಿ. ನಿಮಗೆ ಎಲ್ಲಾದರೂ ಸಮಸ್ಯೆ ಬಂದರೆ ಪಟ್ ಅಂತ ನಿಮ್ಮ ಹೆಸರು ಹಿಂಗೆ ಸಮಸ್ಯೆ ಆಗಿದೆ MLA ಅವರೇ ಅಂತ ಒಂದು ಮೆಸೇಜ್ ಹಾಕಿ. ನಾನು ಆ ನಂಬರ್ಗೆ 5 ನಿಮಿಷದಲ್ಲಿ ಕಾಲ್ ಬ್ಯಾಕ್ ಮಾಡಿ ಅಡ್ರೆಸ್ ಮಾಡಿಬಿಡ್ತೀನಿ.
ಅಲ್ವಾ? ಈಗ ಫೈನ್ ಗೀನ್ ಆಯ್ತು, ಕೆಲವ್ರಿಗೆಲ್ಲ ಫೈನ್ ಮೊನ್ನೆ 1 ಲಕ್ಷದವರೆಗೂ ಬಿದ್ದೋಗಿದೆ. ಈಗ ಫೈನ್ ಯಾರ್ದಾದ್ರೆ ಮಾತಾಡೋ ರೀತಿ ಸರಿ ಇಲ್ಲ. ಈಗ ಒಂದು ಕೆಲಸ ಮಾಡಿ, ಈಗ ಯಾರ್ದಾರ್ದಿದ್ರೆ ಕೊಟ್ರೆ ನಾನು ಇವತ್ತು ಮಾತಾಡ್ತೀನಿ, ಅವ್ರನ್ನ ಮಾಡ್ಬೋದಾ? ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಏನಾದರೂ ಸಮಸ್ಯೆ ಇದೆಯಾಕ? ಓಕೆ, ಆರಾಮಾಗಿ ಮಾಡಿ. ಯಾರು ಏನು ತೊಂದರೆ ಕೊಡ್ತಿಲ್ಲಲ್ಲ ಸರ್? ಅದೇನಾಗಿದೆ, ನ್ಯಾಷನಲ್ ಹೈವೇ ಮಾಡಿದಾಗ ಡ್ರೈನ್ ಮಾಡಿದ್ದಾರೆ. ಡ್ರೈನ್ ಮಾಡಿದಾಗ ರೋಡ್ ಸಬ್ ರೋಡ್ ಇದ್ರೆ ಅಲ್ಲಿ ಡ್ರೈನ್ ಅರ್ಧ ಅಡಿ 1 ಅಡಿ ಕಟ್ ಮಾಡಿ ಹಾಕ್ಬೇಕು. ಇವ್ರು ಏನು ಮಾಡ್ತಾರೆ, ಟೋಟಲ್ ಫುಲ್ ಹೈಟ್ ಮಾಡಿಬಿಟ್ಟಿದ್ದಾರೆ. ಅರ್ಧ ಅಡಿ ಕಟ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಸರಿ, ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ. ಇದು ಈ ರೋಡು ನಿಮ್ಮ ಪ್ರೇಡಲ್ಲಿ ಮನೆ ನೀವು ಹಾಕ್ಸಿರೋದೇ 88 ಲಕ್ಷ 2 ಮಂತ್ಸ್ అక్క ఎట్లుండారక్క? బాగుందా అంత వ్యాపారం? ఓకే, గవర్నమెంట్ ఇంకా ఏదేమన్నా ఉందా? ಈ ಖಾತೆದು ಆಗ್ಬಿಟ್ಟು ಜಾಸ್ತಿ ದಿನ ಆಗಿದೆ. ಅದ್ ಎಷ್ಟು ಸಲ ಓಡಾಡಿದ್ರು ಬರ್ತಿಲ್ಲ ಅಂತ. ಅದೇನ್ ಸಮಸ್ಯೆ ಏನಾಗಿದೆ ಈಗ? ಅದು ಎಷ್ಟು ಸಲ ಹಾಕಿದ್ರು ಬರ್ತಿಲ್ಲ ಸರ್. ಅದು ಎಷ್ಟು ಸಲ ಓಡಾಡಿದ್ರು. ಸೆಕ್ರೆಟರಿ ಅವರೇ ನೋಟ್ ಮಾಡ್ಕೊಳ್ಳಿ. ಏನ್ ಹೆಸರು ಹೇಳ? ಮತ್ತೆ ನೋಡಿ, ಅದು ರೋಡ್ ಆದಾಗಿಂದ ಆಕ್ಚುಲಿ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಅಕ್ಕ, ಈಗ ನಾನು ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಡಬಲ್ ಇನ್ ಮಾತಾಡಿದ್ನಕ್ಕ, ಅವರು 9:30ಗೆ AEE ಬರ್ತಿದ್ದಾರೆ. ಬಂದು ಹೈಟ್ ಕಟ್ ಮಾಡ್ತಾರೆ, ಮೆಷರ್ ಮಾಡ್ಕೊಂಡೋಗಿ 2 ಡೇಸಲ್ಲಿ ತೆಗಿಸ್ತೀನಿ ಅಂತ ಹೈವೇ ಅವ್ರು ಹೇಳಿದ್ದಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 3-4 ಡೇಸಲ್ಲಿ ಅದನ್ನ ಓಪನ್ ಮಾಡಿ ರೋಡ್ ಓಪನ್ ಮಾಡ್ಬಿಡ್ತೀನಿ ಅಕ್ಕ. ಈಗ 9:30ಗೆ AEE ಬರ್ತಿದ್ದಾರೆ ಸರ್. ನನಗೆ ತುಂಬಾ ಸಂತೋಷ ಸರ್. ಅಣ್ಣ ಎಟ್ಲುಂಡವಣ್ಣ? ಅಣ್ಣ ಬಿಸ್ನೆಸ್ ಎಸ್ ಅಣ್ಣ. ಇಲ್ಲ, ಮನೆ ವಿಸಿಟ್ ಹೋಗ್ತಿದ್ದೆ ಅಣ್ಣ. ಸರ್ಕಾರದಿಂದ ಆಗೋದೇನಾದರೂ ಇದೆಯಾ? ಒಂದು MLA ಆಗಿ ನಿಮ್ದು ಏನು ಕೆಲಸ ಇದ್ರು ನಾನು ಮಾಡಿಸಿ ಮನೆಗೆ ತಂದು ಕೊಡ್ತೀನಿ. ಏನಿದ್ರು ಹೇಳಿ. ಬಿಸ್ನೆಸ್ ಇದು ರೋಡ್ ಓಪನ್ ಮಾಡಿಸ್ತಿದ್ದೀನಿ ಇನ್ನೊಂದು 2 ದಿನದಲ್ಲಿ. ಹೇಳಿದ್ರಿ ಇವತ್ತು ಹುಡುಗರೆಲ್ಲ ಎಂತ ಬಿಸ್ನೆಸ್ ನಾನು ಬಾಗುಂತಾ? ಪವರ್ ಸಪ್ಲೈ KEB ಏమైనా ಟ್ರಬಲ್ ఉందమ్మా? ఏముంది? ಇಲ್ಲಿ ಕಬ್ಬಿಣ ಪೋಲು ಕಬ್ಬಿಣದಿದೆ ಸರ್. ಅದು PDO ಮೇಡಮ್ ಯಾವ್ದಮ್ಮ ಇದಾ? ಇದು ಮಳೆ ಬಂದ ಗ್ರೌಂಡ್ ಆ ತರ ಪ್ರಾಬ್ಲಮ್. ಮನೆ ಮೇಲೆ ಬೆಸ್ಕಾಂ ಅವ್ರಲ್ರಿ ಬ್ರದರ್? ಈಗ ನೋಡಿ ಇದು ನೋಡಿ ಕಬ್ಬಿಣದ್ದಿದೆ. ಇಶ್ಯೂ ಹೇಳಮ್ಮ ಬೆಸ್ಕಾಂ ಅವ್ರಿಗೆ. ಕಬ್ಬಿಣದ ಮಳೆ ಬಂದ ಗ್ರೌಂಡ್ ಆಗುತ್ತೆ ಸರ್. JE 1-2-3 ಇದ್ರು, ಲೆಟರ್ ಕೊಟ್ಟಿದ್ದೀವಿ. ಒಂದ್ಸಾರಿ ಕೂಡ ಸ್ಪಂದಿಸಿಲ್ಲ, ಇದೇ ಮಾಡಿಲ್ಲ. ಮತ್ತೆ ಮನೆ ಮೇಲೆ ಇದು ಮನೆ ಲೈನ್ ಹೋಗಿದೆ ಸರ್. ಅದು ಹೋಗಂಗೆ ಇಲ್ಲ. ಪ್ರಾಬ್ಲಮ್ ಇದು ಲೈನ್ ಹೋಗಂಗಿಲ್ಲ ಸರ್. ಮನೆ ಮೇಲೆ ಹಾಕಕ್ಕೆ ಯಾರು ಪ್ರಾವಿಷನ್ ಕೊಟ್ಟರು? ಬಟ್ ಅಲ್ಲ ಬ್ರದರ್, ಈಗ ಗ್ರೌಂಡ್ ಆಗಿ ಅದಕ್ಕೆ ಏರಿಯಾದೆಲ್ಲ ಸ್ಕೆಚ್ ತಗೊಂಡಿದ್ದೀನಿ ಕೇಬಲ್ಗೆನೆ. ಆ ಕೇಬಲ್ ವರ್ಕ್ ಮಾಡಿ ಅಲ್ಲ ಅದು ಮಾಡಿವಂತೆ. ಇದನ್ನ ರೀಪ್ಲೇಸ್ ಮಾಡಕ್ ಪ್ರಾವಿಷನ್ ಏನು? ಯಾವ್ದಾದ್ರು ಸ್ಟ್ಯಾಂಡ್ ಬೈ ಕಂಬ ಇಲ್ವ ನಿಮ್ಮ ಹತ್ರ? ಸ್ಟ್ಯಾಂಡ್ ಬೈ ಕಂಬ ಇರಲ್ಲ ಸರ್. ಅದು ಎಸ್ಟಿಮೇಟ್ ಮಾಡಿ ಇದು ಬಜೆಟ್ ಬಂದಾಗಲೇ ಆಗ್ತದೆ. ಅಲ್ಲ ಈಗ ಅಲ್ಲಿವರೆಗೂ ನಮ್ಮ ಸೆಕ್ಷನ್ ಏನಿದೆ ಫುಲ್ ನಾನು ಐರನ್ ಪೋಲ್ಸ್ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ ಸರ್. ಅಲ್ಲ ಈಗ ನಾನು ಹೇಳೋದು ಬೇರೆ ಸ್ವಲ್ಪ ಲೇಟ್ ಆಗಲಿ. ಇದು ಬಿಸ್ನೆಸ್ ಏರಿಯಾ ಅಮ್ಮ, ಬರೀ ಇವ್ರ ಅಂಗಡಿಗಲ್ಲ, ಇಲ್ಲಿ ಓಡಾಡೋರ್ ಮೇಲೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸರಿ ಸರ್, ಆಯ್ತು, ಚೇಂಜ್ ಮಾಡಿ ಸರ್. ಅಲ್ವಕ್ಕ? ಏನು ಮಾಡ್ಬೋದು ಇದು ಸಡನ್ ಆಗಿ ರೀಪ್ಲೇ? ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಮಾತಾಡಲ್ಲ ನಾನು? ಸರಿ ಸರ್, ನಮ್ಮ AEE ಒಂದ್ಸಲ ಮಾತಾಡ್ಬಿಟ್ಟು ಅಟ್ಲೀಸ್ಟ್ ಅದಕ್ಕೇನು ಪೈಪ್ ಏನು ಸರ್ ಕೇಬಲ್ ಮಾಡಬೇಕು. ಇದು ಸ್ಕೆಚ್ ತೊಗೊಂಡಿದ್ದೀನಿ ಸರ್. ತಗೊಂಡಿದ್ದೀರಾ? ಫುಲ್ಲು ಏರಿಯಾದ ಫುಲ್ ಸ್ಕೆಚ್ ತೊಗೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಈ ಥರ ಈಗ ಏನು ಮಾಡ್ಬೋದು ಸರ್? ಅದನ್ನು ಕೇಬಲ್ ಮಾಡ್ಬೇಕು ಸರ್. ಅಲ್ಲ ಈಗ ಇದೇನು ಹೇಳಿದ್ರಿ ನೀವು? ಹೇಳಿದ್ರು ಅದು ಎಸ್ಟಿಮೇಟ್ ಮಾಡಿ ಕಳಿಸಿ ನೆಕ್ಸ್ಟ್ ವೀಕಲ್ಲಿ ಮಂಡೇ ಒಳಗೆ ಮಾಡ್ತೀನಿ. ಲೇಟ್ ಮಾಡಬೇಡ ಪ್ಲೀಸ್. ಕೇಬಲ್ ಎಸ್ಟಿಮೇಟ್ ಮಾಡಿಸ್ತೀನಿ. ಈಗೇನೋ ಒಂದು 1 ವೀಕಲ್ಲಿ ಇದನ್ನ ತೆಗೆದು ಹೊಸದು ಹಾಕ್ತೀವಿ ಅಂದಿದ್ದಾರೆ. ಹಾಕುವಾಗ ಹಿಂದೆ ಏನು ಲೈನೇ ಇಲ್ವಂತೆ. ಅಲ್ಲ ನೋಡಮ್ಮ, ಇವ್ರು ಹೇಳ್ತಾ ಇರೋದು ಆ ಲೈನ್ ಎಲ್ಲಿಗೂ ಹೋಗಿಲ್ಲ. ವರ್ಕ್ ಮಾಡ್ಬೇಕಾದ್ರೆ ನೋಡ್ತೀವಿ ಅಲ್ಲಿ ಇಲ್ಲ ಅಂದ್ರೆ ತೆಗಿಸ್ಬಿಡ್ತೀನಿ ಸರ್. ಹಾಗೆ ಲೈನ್ ಇಲ್ಲ ಅಂದ್ರೆ ಅದನ್ನ ತೆಗಿಸ್ಬಿಟ್ಟಿದ್ದೀನಿ. ಏನೋ ಸೇಫ್ಟಿ ಮಾಡಮ್ಮ. ಸುಮ್ಮನೆ ಫ್ಯೂಚರ್ ಯಾರು ಒಬ್ಬ ಜೀವ ಹೋದ್ರೂ ಸಮಸ್ಯೆ ಅಲ್ಲ. ಇವಾಗ ಒಂದು ವೀಕಲ್ಲಿ ಆಗ್ಬೋದಾ ಇದು? అన్నా సతీష్ అన్న నువ్వు ఒక వారంలో నువ్వు వచ్చి చెక్ చేయాలా కాకుండా నాకు ఫోన్ చేయాలి నువ్వు.